ಬರದ ನಡುವೆಯೂ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅನ್ನುವಂತಹ ಒಂದೇ ಒಂದು ಆದೇಶ ಕನ್ನಡಿಗರನ್ನ ಕೆರಳುವ ರೀತಿಯಲ್ಲಿ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕವನ್ನೇ ಸ್ತಬ್ಧ ಮಾಡುವುದಕ್ಕೆ ಕನ್ನಡ ಪರ ಹೋರಾಟಗಾರರು ನಿರ್ಧರಿಸಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಭುಗಿಲೇಳ್ತಾ ಇದೆ ಕಾವೇರಿ ಕಿಚ್ಚು. ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್. ಕನ್ನಡ ಪರ ಸಂಘಟನೆಗಳ ಹೋರಾಟ ತೀವ್ರಗೊಳ್ತಿದೆ. ಆಗಸ್ಟ್ 13ನೇ ತಾರೀಕು ಇಡೀ ಕರ್ನಾಟಕವನ್ನ ಸ್ತಬ್ಧ ಮಾಡುವುದಕ್ಕೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವುದಕ್ಕೆ ಕನ್ನಡ ಪರ ಸಂಘಟನೆಗಳು ನಿರ್ಧರಿಸಿದ್ದಾವೆ. ಹಾಗಾಗಿ ಅಖಂಡ ಕರ್ನಾಟಕ ಬಂದ್ಗೆ ನಿರ್ಧಾರ ಮಾಡಿದ್ದಾರೆ. 13ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಇಡೀ ಕರ್ನಾಟಕವೇ ಸ್ತಬ್ಧವಾಗಲಿದೆ. ಕಾರಣ ಕಾವೇರಿ ನೀರಿಗಾಗಿ ಹೋರಾಟ, ಕಾವೇರಿ ನೀರಿಗಾಗಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಈ ಮೂಲಕ ಕನ್ನಡಿಗರ ಶಕ್ತಿ ಏನು, ನಾಡು ನುಡಿ ನೆಲ ಜಲದ ವಿಚಾರ ಬಂದಾಗ ಇಡೀ ಕರ್ನಾಟಕವೇ ಒಟ್ಟಾಗುತ್ತೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡುವುದಕ್ಕೆ ಕನ್ನಡ ಪರ ಸಂಘಟನೆಯ ನಾಯಕರುಗಳು ನಿರ್ಧರಿಸಿದ್ದಾರೆ. ಹಾಗಾಗಿಯೇ ನಿನ್ನೆ ಸಭೆಯನ್ನು ನಡೆಸಿ 13ನೇ ತಾರೀಕೇನೆ ಅಖಂಡ ಕರ್ನಾಟಕ ಬಂಧನ ಮಾಡಬೇಕು ಅಂಥೇಳಿ ನಿರ್ಧರಿಸಿರುವಂಥದ್ದು. ಅದಕ್ಕೂ ಮೊದಲು ಸರ್ವಪಕ್ಷದ ಸಭೆ ಇದೆ. ನಾಳೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾನೂನು ಸಮರವನ್ನು ನಡೆಸೋದಕ್ಕೂ ಕೂಡ ಸರ್ಕಾರ ಈಗಾಗಲೇ ನಿರ್ಧರಿಸಿದೆ. ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಗಾರರಿಗೆ ಡಿ.ಕೆ. ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಅಖಂಡ ಕರ್ನಾಟಕ ಬಂದ್ ಮಾಡುವುದು ಬೇಡ, ಕಾನೂನು ಹೋರಾಟವನ್ನು ನಾವು ಮುಂದುವರಿಸೋಣ ಅಂಥೇಳಿ. ಮತ್ತೊಂದು ಕಡೆ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಂತಹ ಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ಆಗಲ್ಲ ಅಂಥೇಳಿ. ಹಾಗಾಗಿ 1991ರಲ್ಲಿ ಬಂಗಾರಪ್ಪನವರ ಪೀರಿಯಡ್ನಲ್ಲಿ, ಎಸ್.ಎಂ. ಕೃಷ್ಣ ಅವರ ಪೀರಿಯಡ್ನಲ್ಲಾದ ರೀತಿಯಲ್ಲಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ತಿಂಗಳು 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಪ್ರತಿಯೊಬ್ಬ ಕನ್ನಡಿಗರು ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ಸುಪ್ರೀಂ ಕೋರ್ಟ್ ಮುಂದೆ ಏನಾರು ಹೇಳಿ, ನಾವಿಬ್ರು ಹೀರೋಗಳಾಗೋಣ ಅಂತ ಹೇಳಿ ಒಟ್ಟಿಗೆ ತೀರ್ಮಾನ ಮಾಡ್ಬಿಟ್ಟು ನೀರ್ ಬಿಡಬೇಡಿ ಅಂತ ಹೇಳಿದ್ರೆ ಸಂತೋಷ. ಹೇಳಿದ್ರೆ ಅಂತ ನಾವ್ ಹೇಳ್ತಾ ಇರುತ್ತೆ ಯಾರು ಗೊತ್ತು. ಇದುವರೆಗೂ ಅಜೆಂಡಾ ಇರಲಿಲ್ಲ. ತಮಿಳುನಾಡು ಮುಖ್ಯಮಂತ್ರಿ ನೀವು ಏನಂತ ಮಾತಾಡ್ತಾ ಇದ್ದೀರಿ? ಅಜೆಂಡಾ ಏನು? ಕನ್ನಡದ ಮಕ್ಕಳಿಗೆ ಕರ್ನಾಟಕಕ್ಕೆ ಮರಣ ಶಾಸನವನ್ನ ಕೊಟ್ಟಿರುವಂತ ಕಾವೇರಿ ನಿರ್ವಹಣಾ ಮಂಡಳಿ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮನ್ನು ಆಳುವಂತ ದೊರೆಗಳು ಇವತ್ತು ನಮಗೆ ಮರಣ ಶಾಸನವನ್ನ ಬರೆದಿದ್ದಾರೆ.